ಯೋಗೇಶ್ ಗೌಡ ಕೊಲೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಇದೀಗ ಬೆಳಕಿಗೆ ಬಂದಿದೆ. ಕೋರ್ಟ್ ತೀರ್ಪಿನಲ್ಲಿ ಕುಲಕರ್ಣಿ ಕೊಲೆ ಸಂಚು ಬಯಲಾಗಿರುವಂತದ್ದು. ಸಿಬಿಐ ತನಿಖೆ ಸಂದರ್ಭದಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಎ1 ಬಸವರಾಜ ಮುತ್ತಗಿ ಜೊತೆ ಮಾತನಾಡೋದಕ್ಕೆ ಪ್ರತ್ಯೇಕವಾದಂತಹ ಸಿಮ್ ಅನ್ನ ಕೂಡ ಖರೀದಿ ಮಾಡಲಾಗಿತ್ತಂತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಮತ್ತಷ್ಟು ಸ್ಫೋಟಕವಾದಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಕೋರ್ಟ್ ತೀರ್ಪಿನಲ್ಲಿ ಕುಲಕರ್ಣಿ ಕೊಲೆ ಸಂಚು ಬಯಲಾಗಿದೆ. ಸಿಬಿಐ ತನಿಖೆ ಸಂದರ್ಭದಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಎ1 ಬಸವರಾಜ ಮುತ್ತಗಿ ಜೊತೆ ಮಾತನಾಡೋದಕ್ಕೆ ಪ್ರತ್ಯೇಕವಾದಂತಹ ಸಿಮ್ ಅನ್ನ ಕೂಡ ಖರೀದಿ ಮಾಡಲಾಗಿತ್ತಂತೆ. ಪತ್ನಿಯ ಹೆಸರಿನಲ್ಲಿ ಸಿಮ್ ಅನ್ನ ಬಳಸಿದ್ದ ಶಾಸಕ ವಿನಯ್ ಕುಲಕರ್ಣಿ ಪತ್ನಿಯ ಹೆಸರಿನಲ್ಲಿ ಪ್ರತ್ಯೇಕವಾದಂತಹ ಸಿಮ್ ಅನ್ನ ಖರೀದಿ ಮಾಡಿದಂಥದ್ದು. ಆ ವಿಚಾರ ಕೂಡ ಇದೀಗ ಬಯಲಾಗ್ತಾ ಇದೆ. ಆ ಸಿಮ್ ಅನ್ನ ಬಳಸಿ 94 ಬಾರಿ ಮುತ್ತಗಿ ಜೊತೆ ವಿನಯ್ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅದಾದ ನಂತರ 6 ತಿಂಗಳಲ್ಲಿ ವಿನಯ್ ಮುತ್ತಗಿ ನಡುವೆ 57 ಬಾರಿ ಸಂಪರ್ಕ ಕೂಡ ಆಗಿದೆ. ಪತ್ನಿ ಹೆಸರಲ್ಲಿ ಸಿಮ್ ಅನ್ನ ಖರೀದಿಸಿ ಲಾಕ್ ಆಗಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಅಲ್ಲದೆ ಯೋಗೇಶ್ ಗೌಡ ಕೊಲೆ ಬಳಿಕವೂ ಕೂಡ ಮಾತುಕತೆ ಆಗಿದೆ. ಪತ್ನಿಯ ಹೆಸರಲ್ಲಿ ಸಿಮ್ ಅನ್ನ ಖರೀದಿಸಿದ್ರು ಶಾಸಕ ವಿನಯ್ ಕುಲಕರ್ಣಿ. ಇದೀಗ ಆ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಬಯಲಾಗಿದೆ. 6 ತಿಂಗಳಲ್ಲಿ ವಿನಯ್ ಮುತ್ತಗಿ ನಡುವೆ ಸುಮಾರು 96 ಬಾರಿ ಮಾತುಕತೆ ಕೂಡ ಆಗಿತ್ತಂತೆ. 94 ಬಾರಿ ಮಾತುಕತೆ ಆಗಿದ್ದಂಥದ್ದು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಸಂಬಂಧ ಸಿಬಿಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಎಲ್ಲವೂ ಕೂಡ ಬಯಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವಾಗ ವಿಚಾರ ಬಯಲಾಯಿತು ಆವಾಗ ಒಂದು ಸಂದರ್ಭದಲ್ಲಿ ಎ1 ಬಸವರಾಜ ಮುತ್ತಗಿ ಜೊತೆ ಮಾತನಾಡೋದಕ್ಕಂತಾನೆ ವಿನಯ್ ಕುಲಕರ್ಣಿ ಅವರು ಪತ್ನಿ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದಂಥದ್ದು. ಇನ್ನು ಯೋಗೇಶ್ ಗೌಡ ಕೊಲೆಗೆ ಅಸಲಿ ಕಾರಣ ಬಯಲಾಗಿದೆ. ರಾಜಕೀಯವಾಗಿ ಯೋಗೇಶ್ ಗೌಡ ಬೆಳೆದಿದ್ದೇ ಕಾರಣ ಅಂತ ಹೇಳ್ತಾ ಇರುವಂತದ್ದು. ಯೋಗೇಶ್ ಗೌಡ ಕೊಲೆಗೆ ಸುಪಾರಿ ಕೊಟ್ಟಿದ್ದ ವಿನಯ್ ಕುಲಕರ್ಣಿ. ಬಸವರಾಜ ಮುತ್ತಗಿ ಆತನ ಬಾಬಾ ಚಂದ್ರಶೇಖರ ಇಂಡಗಿ ಸುಪಾರಿಯನ್ನ ಕೊಡಲಾಗಿತ್ತು. ಆದರೆ ಮುತ್ತಗಿ ಮಾಫಿ ಸಾಕ್ಷ್ಯ ಆಗಿದ್ದೆ ಕುಲಕರ್ಣಿಗೆ ಕಂಟಕವಾಗಿದ್ದಂಥದ್ದು. A7 ನಿಂದ A14 ಆರೋಪಿಗಳು ಆಯುಧವನ್ನ ಬಳಸಿ ಕೊಲೆಯನ್ನ ಮಾಡಲಾಗಿದೆ. ಆದರೆ ಪೊಲೀಸರು A1 ಇಂದ A6 ರವರೆಗೆ ಆರೋಪಿಗಳನ್ನ ಬಂಧಿಸಿದ್ರು. ಆಯುಧಗಳು ವಶಕ್ಕೆ ಅಂತ ಪೊಲೀಸರು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ರು. ಭೂವ್ಯಾಜ್ಯವೇ ಕೊಲೆಗೆ ಕಾರಣ ಅಂತ ಕೂಡ ಖಾಕಿ ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಎ1 ಬಸವರಾಜ ಮುತ್ತಗಿ ಜೊತೆಗೆ ಮಾತನಾಡೋದಕ್ಕಂತಾನೆ ವಿನಯ್ ಕುಲಕರ್ಣಿ ಅವರು ಪತ್ನಿ ಹೆಸರಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದ್ರಂತೆ. ಅದೇ ಸಿಮ್ ಕಾರ್ಡ್ ಅನ್ನ ಬಳಸಿಕೊಂಡು 94 ಬಾರಿ ಮಾತನಾಡಿರುವಂತದ್ದು ಮುತ್ತಗಿ ಜೊತೆ. ಅದಾದ ನಂತರ ಯೋಗೇಶ್ ಗೌಡ ಕೊಲೆಯಾದ ನಂತರ ಕೂಡ 6 ತಿಂಗಳಲ್ಲಿ ಬಸವರಾಜ ಮುತ್ತಗಿ ಅವರಿಗೆ 57 ಬಾರಿ ವಿನಯ್ ಕುಲಕರ್ಣಿ ಅವರನ್ನ ಸಂಪರ್ಕಿಸಿದ್ರು. ಈ ಪೈಕಿ 6 ಬಾರಿ ಇಬ್ರು ಕೂಡ ಒಂದೇ ಪ್ರದೇಶದಲ್ಲಿ ಇರೋದು ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೇ ಯೋಗೇಶ್ ಗೌಡ ಕೊಲೆಗೆ ಕಾರಣ ಅಂತ ಕೂಡ ಇದೀಗ ಹೇಳಲಾಗ್ತಾ ಇದೆ. ಬಸವರಾಜ ಮುತ್ತಗಿ ಮತ್ತು ಆತನ ಬಾಬಾ ಚಂದ್ರಶೇಖರ್ ಇಂಡಗಿ ವಿನಯ್ ಕುಲಕರ್ಣಿ ಅವರಿಗೆ ಸುಪಾರಿಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಬಸವರಾಜ ಮುತ್ತಗಿ ಮಾಫಿ ಸಾಕ್ಷ್ಯ ಆಗಿದ್ದೇ ಈಗ ವಿನಯ್ ಕುಲಕರ್ಣಿಗೆ ಕಂಟಕ ಆಗಿದ್ದಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕಿಲ್ಲರ್ ಕುಲಕರ್ಣಿ ವಿಚಾರಗಳು ಇದೀಗ ಬಯಲಾಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು. ಪತ್ನಿ ಹೆಸರಿನಲ್ಲಿ ಸಿಮ್ ಅನ್ನ ಕೂಡ ಖರೀದಿ ಮಾಡಲಾಗಿತ್ತಂತೆ ಸುಪಾರಿಯನ್ನ ಕೊಡೋದಕ್ಕೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಯೋಗೇಶ್ ಗೌಡ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಟ್ಟು 16 ಜನ ಅಪರಾಧಿಗಳಿಗೆ ಆಗಲೇ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ. ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್ ಆಗಿನ ತನಿಖಾಧಿಕಾರಿ ಆಗಿದ್ದಂತ ಇನ್ಸ್ಪೆಕ್ಟರ್ಗೆ 7 ವರ್ಷ ಸಜೆಯನ್ನು ಕೂಡ ಕೊಡಲಾಗಿದೆ. ಆದರೆ ತನಿಖೆ ಹಂತದಲ್ಲಿ ಸಿಬಿಐ ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿನ ಹೊರಗೆ ಹೇಳ್ತಿರುವಂತದ್ರು. ಅದರಲ್ಲೂ ಕೂಡ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಇಲ್ಲಿ ಎ1 ಆರೋಪಿ ಆಗಿರುವಂತ ಮಾಫಿ ಸಾಕ್ಷಿ ಅಪರಾಧಿ ಏನಿದ್ದಾನೆ ಆತ ಆರೋಪಿ ಬಸವರಾಜ ಮುತ್ತಗಿ ಜೊತೆಗೆ ಹೆಸರಿನಲ್ಲಿ ಅಂದ್ರೆ ಆತನ ಜೊತೆ ಪ್ರಮುಖವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಬೇರೆ ಸಿಮ್ಗಳನ್ನ ಆತ ಓದ್ಕೊಳ್ಬೇಕು, ಯಾವುದೇ ರೀತಿಯಾದಂತ
ಡಿಜಿಟಲ್ ಎವಿಡೆನ್ಸ್ ನ ಪೊಲೀಸರಿಗೆ ಸಿಗದ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ಹಿಂದೆ ಕೊಲೆ ಮಾಡುವಂತ ಉದ್ದೇಶದಿಂದ ಕೆಲವೊಂದು ಬಾರಿ ಅವರ ಒಂದು ಫಾರ್ಮ್ ಹೌಸ್ ಅಲ್ಲಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಮೀಟಿಂಗ್ ಅನ್ನ ವಿನಯ್ ಕುಲಕರ್ಣಿ ಮಾಡಿದ್ರು ಅನ್ನೋದು ಕೂಡ ಸಿಬಿಐ ಅಧಿಕಾರಿಗಳು ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲೂ ಕೂಡ ಯಾವಾಗ ಈ ಪ್ರಮುಖ ಆರೋಪಿ ಏವನ್ ಆರೋಪಿ ಇದ್ದಾನೆ ಬಸವರಾಜ ಮುತ್ತಗಿ, ಆತನ ಜೊತೆ ಮಾತಾಡಬೇಕು ಅಂತಾನೆ ಈ ವಿನಯ್ ಕುಲಕರ್ಣಿ ಅವರ ಪತ್ನಿಯ ಹೆಸರಲ್ಲಿ ಒಂದು ಸಿಮ್ ಕಾರ್ಡ್ ಅನ್ನು ಕೂಡ ಖರೀದಿನ ಮಾಡಿರ್ತಾರೆ. ಪತ್ನಿ ಹೆಸರಲ್ಲಿ ತೆಗೆದುಕೊಂಡಂತ ಸಿಮ್ ಕಾರ್ಡ್ ನಲ್ಲಿ ಬರೋಬ್ಬರಿ ಮುತ್ತಿಗೆ ಜೊತೆಗೆ ಇದುವರೆಗೂ ಕೂಡ ಅಂದ್ರೆ ಕೊಲೆ ಹಿಂದೆ ಜೊತೆಗೆ ಕೊಲೆಯ ನಂತರ ಒಟ್ಟು 94 ಬಾರಿ ಮುತ್ತಿಗೆ ಜೊತೆ ಈ ವಿನಯ್ ಕುಲಕರ್ಣಿ ಮಾತನಾಡಿರುವಂತ ಕೆಲವೊಂದಷ್ಟು ಕಾಲ್ ಡೀಟೇಲ್ಸ್ ಕೂಡ ಪೊಲೀಸರು ತೆಗೆದಿದ್ದಾರೆ. ಅಲ್ಲದೆ ಯೋಗೇಶ್ ಗೌಡ ಕೊಲೆಯ ನಂತರವೂ ಕೂಡ 6 ತಿಂಗಳು ನಿರಂತರವಾಗಿ ವಿನಯ್ ಕುಲಕರ್ಣಿ ಬಸವರಾಜ್ ಮುತ್ತಿಗೆ ಜೊತೆ 57 ಬಾರಿ ಅಂದ್ರೆ ಟೋಟಲ್ 94 ಬಾರಿ ಮಾತನಾಡಿದ್ದಾರೆ. ಜೊತೆಗೆ ಅವರು ಕೊಲೆ ನಂತರ ಕೆಲವೊಂದಷ್ಟು ಟವರ್ ಗಳನ್ನ ಲೊಕೇಶನ್ ಡಂಪ್ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಕೂಡ 6 ಬಾರಿ ಒಂದೇ ಲೊಕೇಶನ್ ಅಲ್ಲಿ ಇರೋದು ಕೂಡ ಸಿಬಿಐ ಅಧಿಕಾರಿಗಳು ಈಗಾಗಲೇ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ ಕೂಡ ಬಸವರಾಜ್ ಮುತ್ತಿಗೆ ಏನಿದ್ರೆ ಮಾಫಿ ಸಾಕ್ಷಿ ಆಗಿದ್ದೇ ಇಲ್ಲಿ ವಿನಯ್ ಕುಲಕರ್ಣಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಮಾಫಿ ಸಾಕ್ಷಿ ಆಗದೇ ಇದ್ದಿದ್ರೆ ಈ ಒಂದು ಕೇಸನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುವಂತ ಯತ್ನಗಳು ಕೂಡ ಹಿಂದೆ ಪೊಲೀಸರವರೇ ಮುಂದೆ ನಿಂತು ಮಾಡಿದ್ರು. ಹಾಗಾಗಿ ಈ ಒಂದು ಪ್ರಕರಣ ಮಾಫಿ ಸಾಕ್ಷಿ ಇಬ್ರು ಆರೋಪಿಗಳು ಮಾಡಿರೋದ್ರಿಂದಾಗಿ ಈಗ ಈ ಒಂದು ಜೀವಾವಧಿ ಶಿಕ್ಷೆಗೆ ಎಲ್ಲರೂ ಕೂಡ ಗುರಿಯಾಗಿರುವಂತದ್ದು. ಜೊತೆಗೆ ಇಲ್ಲಿ 2016ರಲ್ಲಿ ಅಂದ್ರೆ ಹಿನ್ನೆಲೆಯನ್ನ ಕೆದಕುವಂತ ಹೋದ್ರೆ 2016ರಲ್ಲಿ ಏಪ್ರಿಲ್ 23 ಅಂದ್ರೆ ಈ ಕೊಲೆ ಆಗಿದ್ದು ಏಪ್ರಿಲ್ 26ನೇ ತಾರೀಕು, ಅದಕ್ಕಿಂತ 3 ದಿನಗಳ ಹಿಂದೆಷ್ಟೇ ಒಂದು ಸಭೆ ನಡೀತಾ ಇರುತ್ತೆ. ಅಂದ್ರೆ ಜಿಲ್ಲಾ ಪಂಚಾಯತಿ ಸಭೆ ಕೂಡ ನಡೀತಾ ಇರ್ತದೆ. ಅಲ್ಲಿ ವಿನಯ್ ಕುಲಕರ್ಣಿ ಜೊತೆಗೆ ಯೋಗೇಶ್ ಗೌಡ ಏನಿದ್ದಾನೆ ಇಬ್ರು ಕೂಡ ಸಾಕಷ್ಟು ಮಾತಿನ ಚಕಮಕಿ ಆಗಿರುತ್ತೆ. ಕೆಲವೊಂದಷ್ಟು ಮೂಲ ಸೌಕರ್ಯಗಳ ಜೊತೆಗೆ ಕೆಲವೊಂದಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು, ಈ ರೀತಿಯಾಗಿ ತೊಂದರೆಗಳಿಗೆ ಆಗ್ತಾ ಇದೆ ಜನಗಳಿಗೆ ಅಂತ ಹೇಳಿ ಈ ಒಂದು ವಿಚಾರವನ್ನ ವಿನಯ್ ಕುಲಕರ್ಣಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅದೇ ಸಭೆಯಲ್ಲಿ ಇಬ್ರಿಗೂ ಕೂಡ ಸಾಕಷ್ಟು ಗಲಾಟೆಗಳಾಗಿರುತ್ತೆ. ವೈಮನಸ್ಸು ಅವತ್ತಿಂದನೇ ಕೂಡ ನಡೆದಿರುತ್ತೆ. ಯಾಕಂದ್ರೆ ಆ ಸಚಿವರಾಗಿದ್ದಂತ ವಿನಯ್ ಕುಲಕರ್ಣಿ ಆ ಒಂದು ಎಲ್ಲಾ ರೀತಿಯಾದಂತ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಆ ಒಂದು ವಿಚಾರವಾಗಿ ಯೋಗೇಶ್ ಕೂಡ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇಬ್ರಿಗೂ ಕೂಡ ಸಾಕಷ್ಟು ಗಲಾಟೆಗಳು ಆಗಿರುತ್ತೆ. ಆ ಒಂದು ಘಟನೆಯ ಬಳಿಕವೇ ವಿನಯ್ ಕುಲಕರ್ಣಿ ಬಸವರಾಜ್ ಮುತ್ತಿಗೆನ ಭೇಟಿ ಆಗ್ತಾರೆ. ದಿನೇ ದಿನೇ ಯೋಗೇಶ್ ಕೂಡ ವರ್ತನೆ ಸಾಕಷ್ಟು ಹೆಚ್ಚುತ್ತಾ ಇದೆ. ಜೊತೆಗೆ ಜನಗಳ ಸಂಪರ್ಕ ಕೂಡ ಜಾಸ್ತಿ ಇದೆ. ಮುಂದಿನ ಬಾರಿ ಏನಾದ್ರು MLA ಕಂಟೆಸ್ಟೆಂಟ್ ಮಾಡಿದಂತ ಸಂದರ್ಭದಲ್ಲಿ ನನಗೆ ತೊಂದರೆ ಆಗುತ್ತೆ, ರಾಜಕೀಯ ಭವಿಷ್ಯ ಹಾಳೆ ಆಗುತ್ತೆ ಅಂತ ಹೇಳಿ ವಿನಯ್ ಕುಲಕರ್ಣಿ ಸಾಕಷ್ಟು ಚರ್ಚೆನ ಮಾಡ್ತಾರೆ. ನಂತರ ಇಬ್ರು ಕೂಡ ಒಂದು ಫಾರ್ಮ್ ಹೌಸ್ ಅಲ್ಲಿ ಅದೇ ವಿನಯ್ ಕುಲಕರ್ಣಿಗೆ ಸೇರಿದಂತ ಡೈರಿ ಏನಿದೆ ಅಲ್ಲಿ ಕರೆಸ್ಕೊಂಡು ಎಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ತಾರೆ. ಒಟ್ಟು 57 ಬಾರಿ ಭೇಟಿಯಾಗಿದ್ರೆ, 94 ಬಾರಿ ಕಾಲ್ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಜೊತೆಗೆ ಇಬ್ರು ಕೂಡ ಒಟ್ಟಿಗೆ ಇರುವಂತ ಲೊಕೇಶನ್ ಏನಿದೆ ಟವರ್ ಲೊಕೇಶನ್ ಅದು 6 ಬಾರಿ. ಹೀಗಾಗಿ ಎಲ್ಲಾ ಸಾಕ್ಷಿಗಳನ್ನ ಸಿಬಿಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಕೊಲೆಗಿಂತ ಮುಂಚಿತವಾಗಿ ಕೊಲೆಯ ನಂತರ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು, ಒಂದು ವೇಳೆ ಕೊಲೆ ಮಾಡಿದ ನಂತರ ಯಾವ ರೀತಿಯಾಗಿ ಸಾಕ್ಷಿಗಳನ್ನ ನಾಶ ಮಾಡಬೇಕು, ಎಲ್ಲವನ್ನು ಕೂಡ ಪ್ರಿಪ್ಲಾನ್ ಮಾಡಿರೋದು ಕೂಡ ಸಿಬಿಐ ತನಿಖಾ ಹಂತದಲ್ಲಿ ಎಲ್ಲಾ ರೀತಿಯಾದಂತ ಅಂಶಗಳನ್ನ ಈಗಾಗಲೇ ಸಿಬಿಐ ಅಧಿಕಾರಿಗಳು ಉಲ್ಲೇಖ ಮಾಡಿರುವಂತದ್ದು. ಸದ್ಯ ಅಪರಾಧಿಗಳು ಎಲ್ರಿಗೂ ಕೂಡ 16 ವರ್ಷ ಆಲ್ಮೋಸ್ಟ್ 14ರಿಂದ 16 ವರ್ಷ ಅಂತ ಹೇಳಾಗ್ತದೆ ಜೀವಾವಧಿ ಕೊಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾರೆ ವಿನಯ್ ಕುಲಕರ್ಣಿ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸಚಿವ ಸ್ಥಾನಕ್ಕೆ 2 ವರ್ಷಗಳ ಮೇಲೆ ಶಿಕ್ಷೆ ಆಯ್ತು ಅಂದ್ರೆ ಸಚಿವ ಸ್ಥಾನಕ್ಕೂ ಕೂಡ ಆಲ್ಮೋಸ್ಟ್ ಕುತ್ತು ಬರುತ್ತೆ. ಹೀಗಾಗಿ ಹೈಕೋರ್ಟ್ ಕದ ತಟ್ಟುವಂತ ಎಲ್ಲಾ ರೀತಿಯಾದಂತ ಸಿದ್ಧತೆನ ಒಂದ್ ಕಡೆ ವಿನಯ್ ಕುಲಕರ್ಣಿ ಜೊತೆಗೆ ಅವರ ಪರ ವಕೀಲರು ಕೂಡ ಸಿದ್ಧತೆಯನ್ನ ಮಾಡ್ತಿರುವಂತದ್ದು. ರೋಶ್ನಿ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.